ಪ್ರತಿಯೊಬ್ಬ ವಿದ್ಯಾರ್ಥಿಗೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಬಲವನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅಲ್ಲಿರ್ತಕ್ಕಂಥವ್ರು ಹೇಳ್ತಾ ಟೀಚರ್ಸ್ ಡಾಕ್ಟರು ಕಾರ್ಯಕರ್ತರು ಸ್ವಯಂ ಸೇವಕರು ಬಲವನ್ನ ಮಕ್ಕಳಿಗೆ ಗಟ್ಟಿಯಾಗಿ ಕೈ ನಾ ಬಿಟ್ಟಿಲ್ರಿ ಈಗ ಅದ್ರೊಳಗ ಲೈನಲ್ಲಿ ನಿಮಗೆ ಹಾಕಿರ್ತಕ್ಕಂಥ ಟ್ರ್ಯಾಕಲ್ಲಿ ಸರಿಯಾಗಿ ಕೂತ್ಕೊಳ್ಬೇಕು. ಎಷ್ಟು ಕಡೆ ಚಿಕ್ಕದಾಗಿ ಸ್ಟೂಡೆಂಟ್ ಕರೆಕ್ಟ್ ಆಗಿ ನಿಮ್ಮ ಅಕ್ಕಪಕ್ಕ ಎಲ್ಲ ಕರೆಕ್ಟ್ ಕೂತ್ಕೊಳ್ಬೇಕು. ಎಲ್ಲ ಸ್ಟೂಡೆಂಟ್ 6 ಸ್ಟೂಡೆಂಟ್ ಕರೆಕ್ಟ್ ಆಗಿ ಮಾಡಬೇಕು. ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ನಡೆದಾಡುವ ಮಾತನಾಡುವ ದೇವರು ಆಧ್ಯಾತ್ಮದ ಪುಣ್ಯದ ಭೂಮಿಯಲ್ಲಿ ಧರ್ಮಧ್ವಜದ ಕೀರ್ತಿಯನ್ನು ಹೆಚ್ಚಿಸಿರುವ ಓರ್ವ ಸಂತ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರ ತಪಸ್ಸಿನ ಪುಣ್ಯದ ಭೂಮಿಯಲ್ಲಿ ದೇಶದ ಧ್ವಜ ಬಾನೆತ್ತರಕ್ಕೆ ಹಾರುತ್ತಿರುವುದು ಭಾರತ ದೇಶದ ಇತಿಹಾಸದಲ್ಲಿ ಪರಮ ಪೂಜ್ಯ ಅಪ್ಪಾಜಿಯವರು ಬರ್ತಾ ಇದ್ದಾರೆ. ಇಲ್ಲಿ ಕಟ್ಟೆ ಮೇಲೆ ಕೂತವರು ಮೇಲ್ಗಡೆ ಕಾಲು ತಗೊಳ್ರಿ. ಅಲ್ಲಿ ಮಹಾರಾಜರು ಮೇಲ್ಗಡೆ ಕಾಲು ತಗೊಳ್ರಿ. ಅಮ್ಮ ಇಲ್ಲಿ ಕುಂತವರು ಮೇಲ್ಗಡೆ ಕೂತ್ಕೊಡ್ರಿಲ್ಲ ಸರಿಯಾಗಿ. ಕೆಳಗಡೆ ಕಾಲು ಬಿಟ್ಕೊಂಡು ಕುಂತವರು ಮೇಲ್ಗಡೆ ಕಾಲು ತಗೊಳ್ರಿಲ್ಲರು. ಒಳಗಡೆ ಯಾರು ಮಧ್ಯದಲ್ಲಿ ಬರ್ಲಿಕ್ಕೆ ಹೋಗ್ಬೇಡಿ. ಯಾರು ಅನ್ಯತಾ ಭಾವಿಸ್ಲಿಕ್ಕೆ ಹೋಗ್ಬೇಡಿ. ಒಳಗಡೆ ಬರ್ಲಿಕ್ಕೆ ಹೋಗ್ಬೇಡಿ. ರೋಡ್ ಒಳಗಡೆ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾವು ಮ್ಯಾಟನ್ನು ಹಾಕಿದ್ದೀವಿ. ಆ ಮ್ಯಾಟ್ ಒಳಗಡೆ ದಯವಿಟ್ಟು ಯಾರು ಬರ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಮ್ಯಾಟನ್ನು ಹಾಕಿದ್ದೀವಿ. ಆ ಮ್ಯಾಟ್ ಒಳಗಡೆ ದಯವಿಟ್ಟು ಯಾರು ಬರ್ಲಿಕ್ಕೆ ಹೋಗ್ಬೇಡಿ. ಪರಮ ಪೂಜ್ಯ ಶ್ರೀಗಳವರ ಆಗಮನವಾಗ್ತಾ ಇದೆ. ನಾವು ಗ್ರೀನ್ ಮ್ಯಾಟನ್ನು ಹಾಕಿದ್ದೀವಿ. ದಯವಿಟ್ಟು ನಾವು ಆ ಕೆಂಪು ಮ್ಯಾಟದ ಒಳಗಡೆ ಒಳಗೆ ಬರಬೇಡಿ. ದಯವಿಟ್ಟು ಶಿಕ್ಷಕರು ನಾನು ಹೇಳ್ತಕ್ಕಂಥದ್ದು ಗಮನ ಹರಿಸ್ರಿ. ಎಲ್ಲ ಮಕ್ಕಳಿಗೆ ಆ ಟೋಪಿಗಳನ್ನ ತೊಡಿಸಬೇಕು. ಎಲ್ಲ ಶಿಕ್ಷಕರು ಸ್ವಯಂ ಸೇವಕರು ತಮಗೆ ಕೊಟ್ಟಿರ್ತಕ್ಕಂಥ ಅದೇ ಬಣ್ಣದ ಟೋಪಿಗಳನ್ನ ಹಾಕ್ಕೊಳ್ಬೇಕು. ಆ ಮಕ್ಕಳಿಗೆ ಒಂದ್ಸಾರಿ ವಾರ್ನ್ ಮಾಡಿ. ಯಾರೋ ಬಲವನ್ನು ಬಿಡ್ಲಿಕ್ಕೆ ಹೋಗ್ಬಿಡಿ. ನನ್ನ ತೊಡೆಯನ್ನು ಕೆಲ್ಸ್ಕೊಳ್ಳಿ ಪ್ಲೀಸ್. ಸ್ಟೂಡೆಂಟ್ ತಮ್ಮ ತೊಡೆಯ ಮೇಲೆ ಗಟ್ಟಿಯಾಗಿ ಬಲವನ್ನು ಹಿಡ್ಕೊಳ್ಬೇಕು. ನೀವು ರಾಷ್ಟ್ರ ಪ್ರೇಮವನ್ನು ಮೆರಿತಕ್ಕಂತಹ ಕಾರ್ಯಕ್ರಮ. ನಿಮ್ಮ ಕಾರ್ಯಕ್ರಮಕ್ಕೆ ದೇಶಕ್ಕೆ ಸಮರ್ಪಣೆ ಆಗ್ತಾ ಇದೆ. ಈ ವೈಟ್ ನೋಡಿ ಟೀಚರ್ಸ್, ವೈಟ್ ಬಲೂನ್ ಬಿಟ್ರು ಕೆಳಗಡೆ ನೋಡ್ರಿ. ಸ್ವಲ್ಪ ಟೀಚರ್ಸ್ ಪದೇ ಪದೇ ಹೇಳ್ಬೇಕು ಅವ್ರಿಗೆ. ನೀವು ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಆ ಕಡೆ ಮಕ್ಕಳು ಬಲೂನ್ ಬಿಡ್ತಾ ಇಲ್ಲ, ಮೇಲ್ಗಡೆ ಬಿಡ್ತಾ ಇಲ್ಲ, ಇಲ್ಲಿ ಬಲೂನ್ ಬಿಡ್ತಾ ಇಲ್ಲ. ಟೋಪಿ ಟೋಪಿ ಧರಿಸ್ಕೊಡ್ರಲ್ಲ. ಟೋಪಿ ನಿಮಗೆ ಕೊಟ್ಟಿರ್ತಕ್ಕಂಥ ಟೋಪಿಯನ್ನು ಧರಿಸಬೇಕು. ಅಪ್ಪಾಜಿಯವರು ಬರ್ತಾರೆ. ಬಂದ ತಕ್ಷಣ ಇಲ್ಲಿ ಭಾರತ ಮಾತೆಯ ಹಾಗೂ ಸಿದ್ದರಾಮ ಶ್ರೀಗಳ ಭಾವಚಿತ್ರಕ್ಕೆ ಫೋಟೋ ಮಾಡ್ತಾರೆ. ಆ ರಿಮೋಟ್ ಯಂತ್ರದ ಮೂಲಕ ನಿವೃತ್ತ ಸೈನಿಕರ ಜೊತೆಗೂಡಿ ನಮ್ಮೆಲ್ಲರ ಹೆಮ್ಮೆ, ಅನೇಕ ಜನರ ತ್ಯಾಗ ಬಲಿದಾನದ ಸಂಕೇತವಾಗಿರ್ತಕ್ಕಂಥ ಭಾರತದ ಬಾವುಟ ಈ ಪುಣ್ಯದ ಭೂಮಿಯಲ್ಲಿ ಬಾಣ್ಯತ್ತರಕ್ಕೆ ಹೋದ ನಂತರ ಪೂಜ್ಯ ಅಪ್ಪಾಜಿಯವರು ಕೈಯಲ್ಲಿ ಬಲವನ್ನು ಹಿಡ್ಕೊತಾರೆ. ಶ್ರೀಗಳು ಬಿಟ್ಟ ನಂತರ ಎಲ್ಲ ಮಕ್ಕಳು ಅವರ ಜೊತೆಗೂಡಿ ಬಿಡಬೇಕು. ಅಲ್ಲಿಯ ತನಕ ಒಬ್ಬರು ಮಕ್ಕಳು ಬಿಡಬಾರ್ದು. ಶ್ರೀಗಳು ಇಲ್ಲಿ ಆಗಮಿಸಿದ ನಂತರ ಮಕ್ಕಳದ್ದು ಅವಾಗ ಎದ್ದು ನಿಲ್ಬೇಕು. ಇವಾಗಲ್ಲ. ಅಪ್ಪಾಜಿಯವರು ಬಂದ ತಕ್ಷಣ ನಿಮ್ಗೆ ಹೇಳ್ತೀವಿ ನಾವು. ಅವಾಗ ಸಹಿತ ನೀವು ಗಟ್ಟಿಯಾಗಿ ಬಲವನ್ನು ಕೈಯಲ್ಲಿ ಹಿಡ್ಕೋಬೇಕು. ನೀವೆಲ್ಲ ಸ್ಟೂಡೆಂಟ್ ಹೆಂಗೆ ಗೊತ್ತಾ, ಹೇಳಿದ ಮತ್ತನ ಯಾರು ನೀವು ತಪ್ಸಲ್ಲ. ಅಷ್ಟು ಗಟ್ಟಿಯಾಗಿ ನೀವು ಬಲವನ್ನು ಹಿಡ್ಕೋಬೇಕು ಕೈಯಲ್ಲಿ. ಎಲ್ಲರೂ ಬಲವನ್ನು ಬಿಡ್ತಾ ಇದ್ದೀರಿ. ಸ್ಟೂಡೆಂಟ್ ಕೆಲವೊಂದಿಷ್ಟು ಶಿಕ್ಷಕರು ವೀಕ್ಷಣೆ ಮಾಡಿ.
ಅಲ್ಲಿ ನೋಡಿ ಹಸಿರು ಬಲೂನ್ ಬಿಡ್ತಾ ಇದ್ದೀನಿ ಹಸಿರು. ಟೀಚರ್ ಸ್ಟಾಪ್ ದವ್ರು ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಾನು. ಪರಮ ಪೂಜ್ಯ ಷಡಕ್ಷರಿ ಶಿವಯೋಗಿ ಭಾವೈಕ್ಯತೆಯ ಸಂತನ ಗುರುವಂದನ. ಅಜಯ್ ಈ ಸೌಂಡ್ ಕೊಡು ಸ್ವಲ್ಪ, ಈ ಸೌಂಡ್ ಅಜಯ್, ಈ ಸೌಂಡ್. ವೇದಿಕೆ ಮುಂಭಾಗದಿಂದ ಎಲ್ಲರೂ ಸೈಡ್ ಆಗಿ ದಯವಿಟ್ಟು ಎಲ್ಲರೂ ಸೈಡ್ ನಿಂತ್ಕೊಳ್ಳಿ. ಫೋಟೋಗ್ರಾಫರ್ಸ್, ಕ್ಯಾಮ್ರಾಮ್ಯಾನ್ ಸ್ವಲ್ಪ ಬ್ಯಾಕ್ ಸೈಡ್ ಗೋ ಬ್ಯಾಕ್. ಸ್ವಲ್ಪ ದಯವಿಟ್ಟು ಮೊಬೈಲ್ ಸ್ವಲ್ಪ ಎಲ್ಲರೂ ಹಿಂದ್ಗಡೆ ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಿ. ದಯವಿಟ್ಟು ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಕ್ಯಾಮ್ರಾಮ್ಯಾನ್ಸ್, ಫೋಟೋಗ್ರಾಫರ್, ಸೆಕ್ಯೂರಿಟೀಸ್ ಎಲ್ಲರೂ. ಜೈ ಸೌಂಡ್. परेड सावधान. जय हिंद श्रीमान फ्लैग होस्टिंग के लिए अध्यक्ष महोदय से फ्लैग होस्टिंग करने के लिए अनुमति चाहता हूं श्रीमान. ಎಲ್ಲರೂ ಅಲ್ಲಿ ನಿಂತ್ಕೊಳ್ಳಿ, ಯಾರು ಬರಕ್ಕೆ ಹೋಗ್ಬೇಡಿ. ಪೂಜ್ಯರು ಮತ್ತು ಅತಿಥಿಗಳು ಮಾತ್ರ ಬರ್ತಾರೆ. ದಯವಿಟ್ಟು ಯಾರು ಬರಕ್ಕೆ ಹೋಗ್ಬೇಡ್ರಿ. ಸಿವಿಲಿಯನ್ಸ್ ಪ್ಲೀಸ್ ದಯವಿಟ್ಟು ಕೋಆಪರೇಟ್ ಮಾಡಿ. ಅಲ್ಲಿ ಮೇಲೆ ನಿಂತ್ಕೊಂಡವರು ಎಲ್ಲರೂ ಸೈಡಾಗಿ ನಿಂತ್ಕೊಳ್ರಿ ದಯವಿಟ್ಟು. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಅಪ್ಪಾಜಿಯವರನ್ನ ಹೊರತುಪಡಿಸಿ, ಈ ನಾಡಿನ ಸಂತ ಮಹಂತರನ್ನ ಹೊರತುಪಡಿಸಿ ದಯವಿಟ್ಟು ಮೇಲ್ಗಡೆ ಯಾರು ಹೋಗ್ಬೇಡಿ. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾವೆಲ್ಲರೂ ಕೂಡಿಕೊಂಡು ಮ್ಯೂಸಿಕ್ ದಯವಿಟ್ಟು ಆ ಜಾಗದಲ್ಲಿ ತುಂಬ ಜನ ಬರಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಾರ್ಯಕ್ರಮ ಅಶಿಸ್ತನ್ನು ತೋರಿಸೋದು ಬೇಡ. ದಯವಿಟ್ಟು ಸಿವಿಲಿಯನ್ಸ್ ಯಾರು ಬರಕ್ಕೆ ಹೋಗ್ಬೇಡಿ ದಯವಿಟ್ಟು. ಪ್ಲೀಸ್ ಪೂಜ್ಯರು ಗಣ್ಯರು ಹೊರತುಪಡಿಸಿ ಯಾರು ಬರಕ್ಕೆ ಹೋಗ್ಬೇಡಿ ದಯವಿಟ್ಟು. ಮುಂದ್ಗಡೆ ನಿಂತವ್ರು ದಯವಿಟ್ಟು ಚೇರ್ ಮೇಲೆ ಬನ್ನಿ. ಎಡ ಮತ್ತು ಬಲಭಾಗದಲ್ಲಿ ಸರ್ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ಮುಂದ್ಗಡೆ ಬಳಿ. ಇಲ್ಲಿ ಪಥಸಂಚಲನ ಬರ್ತಾ ಇದ್ದಾವೆ. ಪೊಲೀಸ್ ಸಿಬ್ಬಂದಿರು ಸರ್ ಸ್ವಲ್ಪ ಚೇರ್ ಮೇಲೆ ಕೊಡಿಸಿ. ಚೇರ್ ಮೇಲೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಅವರಿಗೆ ಚೇರ್ ವ್ಯವಸ್ಥೆ ಮಾಡಿದ್ದೀವಿ ನಾವು. ದಯವಿಟ್ಟು ಕುತ್ಕೊಳ್ಳೋಕೆ ಹೇಳಿ ದಯವಿಟ್ಟು. ಬಹಳಷ್ಟು ವಿಶೇಷ ಕಾರ್ಪೆಟ್ ಮೇಲೆ ಯಾರು ಬರಕ್ಕೆ ಹೋಗ್ಬೇಡಿ ದಯವಿಟ್ಟು. ರೆಡ್ ಕಾರ್ಪೆಟ್ ಮೇಲೆ ಯಾರು ಬರಬೇಡ್ರಿ. ನಮ್ಮೆಲ್ಲರ ದಯವಿಟ್ಟು ಪರಮ ಪೂಜ್ಯ
ಗುರು ಬ್ರಹ್ಮ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ವಾಗರ್ತಾಯುವ ಸಂಪ್ರಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತ ಪಿತರೋ ವಂದೇ पार्वती परमेश्वरो जय मंगलम जय नमः पार्वती शिवार महादेव शरणो शंकर सिद्धलिंग महाराज के सद्गुरु यल्लालिंग महाराज के षडक्षरे शिवयोगे सिद्धरामेश्वर महाराज के पूज्य मुरुगराजेंद्र महाराज के जय मंगलम जय नमः पार्वती शिव हर हर महादेव ಪರಮ ಪೂಜ್ಯ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಭಾರತ ಮಾತೆ ಹಾಗೂ ಸಿದ್ದರಾಮ ಶ್ರೀಗಳವರ ಬಾವುಟಕ್ಕೆ ಪೂಜೆ ಸಮರ್ಪಣೆ. ಸಾಂಗ್ ಪ್ಲೇ. ಒಂದು ಫೋಟೋ ಸೆಷನ್ ಆಗುತ್ತೆ, ದಯವಿಟ್ಟು ಉಳಿದವ್ರು ಸೈಡ್ ಆಗ್ರಿ. ಪೂಜ್ಯರು ಮಾತ್ರ ಇರಲಿ, ಪೂಜ್ಯರು ಮಾತ್ರ, ಪೂಜ್ಯರು ಅಷ್ಟೇ. ಬಾವುಟಕ್ಕೆ ಭಾರತ ಮಾತೆಗೆ ಪೂಜೆ ಸಲ್ಲಿಸಲಾಯಿತು. ಈಗ ರಾಷ್ಟ್ರಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸುವ ಕಾರ್ಯಕ್ರಮ. ಈಗ ತಾವೆಲ್ಲರೂ ನಿಂತ ಜಾಗ ಸೌಂಡ್ 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 ಸ್ವಲ್ಪ ಉಳಿದವ್ರು ಸೈಡ್ ಆಗ್ರಿ, ಸೈಡ್ ಆಗ್ರಿ, ಉಳಿದವ್ರೆಲ್ಲ ಸೈಡ್ ಆಗ್ರಿ, ಸ್ವಲ್ಪ ಸೈಡ್ ಆಗಿ ನಿಂತ್ಕೊಡ್ರಿ, ಸೈಡ್ ನಿಂತ್ಕೊಡ್ರಿ. ಇದು ನಮ್ಮೆಲ್ಲರ ಹೆಮ್ಮೆ. ನಿಜಕ್ಕೂ ಇಂಥ ಅಪರೂಪದ ಸಂತಾನ ಪಡೆದುಕೊಂಡಿರುವ ಭಾರತ ಮಾತೆ ಎಂದು ಹೆಮ್ಮೆ ಪಡುತ್ತೀವಿ. ಎಲ್ಲರೂ ಈಗ ಬಾನಿನತ್ತ ತಮ್ಮ ದೃಷ್ಟಿಯನ್ನ ಹಾಯಿಸಬೇಕಾಗಿ ವಿನಂತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಅಪ್ಪಾಜಿಯವರು ರಿಮೋಟ್ ಕಂಟ್ರೋಲ್ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನ ಮುಗಿಲೆತ್ತರಕ್ಕೆ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಮೇಲೆ ನೋಡಬೇಕಾಗಿ ಈ ಅಪೂರ್ವ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣ. ತ್ರಿವರ್ಣ ಧ್ವಜವು ಮುಗಿಲನ್ನ ಮುಟ್ಟಿದ ತಕ್ಷಣವೇ ಬಲೂನುಗಳು ಮೇಲೆ ಹಾರಾಡುತ್ತವೆ. ನಂತರ ಎಲ್ಲರೂ ಎಲ್ಲ ಮುದ್ದು ಮಕ್ಕಳು ಒಂದು ಜೋರಾಗಿ ಜಯಘೋಷ ಹಾಕೋಣ. ಸಂತನ್ನ ಪಡೆದುಕೊಂಡು ಎಂದು ಈ ದೇಶ ಹೆಮ್ಮೆ ಪಡುತ್ತಿದೆ. ಕಾರಣ ತಮ್ಮ ರಕ್ತದ ಕಣಕಣದಲ್ಲಿ ದೇಶಾಭಿಮಾನದ ಶಕ್ತಿಯನ್ನು ಒಳಗೊಂಡಿರುವ ರಾಷ್ಟ್ರಾಭಿಮಾನದ ಸಂತರಾಗಿದ್ದಾರೆ ಪರಮ ಪೂಜ್ಯ ಅಪ್ಪಾಜಿಯವರು. ಅಂದು ಭಾರತೀಯ
ವಾಲ್ಯೂಮ್ ಅಜಯ್. ಬಹಳಷ್ಟು ವಿಶೇಷ ರೀತಿಯಾಗಿ ಸುಕ್ಷೇತ್ರ ನವ ಕಲ್ಯಾಣ ಜಡಗಾ ಶ್ರೀಮಠದಲ್ಲಿ ನಮ್ಮೆಲ್ಲರ ಜ್ಞಾನದ ಬೆಳಕು ಸತ್ಯದ ಜ್ಯೋತಿಯಾಗಿ ಭಾರತ ದೇಶ ಹೆಮ್ಮೆ ಪಡುವಂತಹ ಕಾರ್ಯಕ್ಕೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಅಡಿಯಾಗಿದ್ದಾರೆ. ಬಹಳಷ್ಟು ವಿಶೇಷ ರೀತಿಯಾಗಿ ಸುಕ್ಷೇತ್ರ ನವಕಲ್ಯಾಣ ಜಡಗಾ ಶ್ರೀಮಠದಲ್ಲಿ ತಮ್ಮ 41ನೆಯ ಗುರುವಂದನಾ ಮಹೋತ್ಸವವನ್ನು ಕೇಸರಿಯ ಸಂತರ ಸಮ್ಮುಖದಲ್ಲಿ ನಾನು ರಾಷ್ಟ್ರಕ್ಕಾಗಿ ಏನನ್ನಾದರೂ ಕೊಡಬೇಕು ಅಂತಕ್ಕಂಥ ಗಟ್ಟಿಯ ನಿರ್ಧಾರವನ್ನು ಮಾಡಿರುವ ಪರಮ ಪೂಜ್ಯ ಅಪ್ಪಾಜಿಯವರ ಸಂಕಲ್ಪವನ್ನು ಸ್ಮರಣೆ ಮಾಡಿಕೊಂಡಿದ್ದರೆ ಪ್ರತಿಯೊಬ್ಬ ದೇಶ ಪ್ರೇಮಿಯ ಮೈ ರೋಮಗಳು ಪುಟಿತೆಳುತ್ತಿವೆ. ಅಂತಹ ದೇಶಾಭಿಮಾನದ ಧೀಮಂತ ಸಂತನ್ನ ಪಡೆದುಕೊಂಡಿರುವ ಭಾರತ ಮಾತೆ ಎಂದು ಹೆಮ್ಮೆ ಪಡುತ್ತಿ ಹೇಳು. ಭಾರತ ನಿಜವಾಗಿಯೂ ಎಂದು ದಂಡೇಸ್ಮಿ ದಂಡೇಸ್ಮಿ ಎಂದು ಹೇಳುತ್ತಿದೆ. ಕಾರಣ ನಿಮ್ಮಂಥ ಸಂತರನ್ನ ಪಡೆದುಕೊಂಡಿರುವುದಕ್ಕಾಗಿ. ಮಕ್ಕಳು ಯಾರು ಬಲೂನ್ ಬಿಡಬಾರ್ದು. ಮಕ್ಕಳು ಯಾರು ಬಲೂನ್ ಬಿಡಕ್ಕೆ ಹೋಗ್ಬೇಡಿ ಪ್ಲೀಸ್. ಮಕ್ಕಳು ಬಲೂನ್ ಬಿಡೋಡು. ಬಲೂನ್ ಬಿಡಬೇಡಿ ಹೇಳಿ. ಸಾವಿರ ಸಾವಿರ ಸೈನಿಕರ, ಸಾವಿರ ಸಾವಿರ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದ ಸಂಕೇತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಬಾವುಟ ಓರ್ವ ಸಂತನಿಂದ ಧರ್ಮದ ನೆಲದಲ್ಲಿ, ಪುಣ್ಯದ ನೆಲದಲ್ಲಿ ಹಾರಾಡುತ್ತಿರುವುದು ನಿಜಕ್ಕೂ ಅಖಂಡ ಭಾರತ ಹೆಮ್ಮೆ ಪಡುವಂತಹ ವಿಷಯ. ಕಾರ್ಗಿಲದ ವಿಜಯೋತ್ಸವದ ಸ್ಮರಣೆಯನ್ನ, ಆ ಚಿತ್ರಣವನ್ನ ಮತ್ತೆ ಮರುಕಳಿಸುತ್ತಿದೆ ಈ ಪುಣ್ಯದ ಭೂಮಿ ಪರಮ ಪೂಜ್ಯ ಅಪ್ಪಾಜಿಯವರ ಸಂಕಲ್ಪ. ಎಂದು
ಮ್ಯೂಸಿಕ್ ನಿಜವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ತ್ರಿವರ್ಣ ಧ್ವಜವು ಮುಗಿಲನ್ನು ಮುಟ್ತಾ ಇದೆ. ಅದಾದ ನಂತರ ಪರಮ ಪೂಜ್ಯ ಗುರುಗಳಿಂದ ಬಲೂನನ್ನ ಆಗಸದ ಎತ್ತರಕ್ಕೆ ಹಾರಿಬಿಡ ಕಳಿಸಬೇಕಾವು. ನಂತರ ರಾಷ್ಟ್ರಗೀತೆ. ಮಕ್ಕಳು ಬಲೂನ್ ಬಿಡಬಾರ್ದು ದಯವಿಟ್ಟು. ಎಲ್ಲರೂ ಎರಡೂ ಕೈಯಿಂದ ನಿಮ್ಮ ಬಲೂನ್ಗಳನ್ನ ಮೇಲ್ಕೈ ಹಿಡ್ಕೊಂಡು ಪರಮ ಪೂಜ್ಯ ಅಪ್ಪಾಜಿ ಅವರು ಆಕಾಶದ ಎತ್ತರ ಬಲೂನ್ ಬಿಟ್ಟಾಗ ನೀವೆಲ್ಲರೂ ಬಿಡಬೇಕು. ತದನಂತರ ರಾಷ್ಟ್ರಗೀತೆ. ಮಕ್ಕಳು ನಾವು ಹೇಳಿದ ತಕ್ಷಣ ಬಿಡಬೇಕು. ದಯವಿಟ್ಟು ಇನ್ನೊಂದು 2 ನಿಮಿಷ ಮಕ್ಕಳು ಯಾರು ಬಲೂನ್ ಬಿಡಕ್ಕೆ ಹೋಗ್ಬೇಡ್ರಿ. ನಿಜವಾಗಿಯೂ ಓರ್ವ ಸಂತ ಭಾರತ ದೇಶಕ್ಕಾಗಿ ತನ್ನ ಜನ್ಮವನ್ನು ಪಡೆದುಕೊಂಡು ದೊಡ್ಡದಾಗಿರುವಂತಹ ಕೊಡುಗೆಯನ್ನು ಗೌರವವನ್ನು ಸಮರ್ಪಣೆ ಮಾಡುತ್ತಿರುವುದು ಈ ದೇಶ ಮೆಚ್ಚುವಂತಹ ಮಹಾನ್ ಕಾರ್ಯ. ಪೂರ್ತಿ ಮೇಲೆ ಹೋದ ನಂತರ ನಿಯಮ ಹೇಳ್ತೀವಿ, ಆಮೇಲೆ ಬಲೂನ್ ಬಿಡಬೇಕು. ಮಕ್ಕಳು ಬಲೂನ್ ಅನ್ನ ಬಿಡಬಾರ್ದು ದಯವಿಟ್ಟು. 2 ನಿಮಿಷ ಮಕ್ಕಳಲ್ಲಿ ವಿನಂತಿ ಮಾಡಿಕೋ, ದಯವಿಟ್ಟು ಯಾರು ಬಿಡ್ಲಿಕ್ಕೆ ಹೋಗ್ಬಿಡಿ. ಹಿಡ್ಕೊಳ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲರೂ ಗರ್ವದಿಂದ ಗರ್ಜಿಸಬೇಕಾಗಿದೆ ಎಂದು ನಾನೊಬ್ಬ ಭಾರತೀಯನೆಂದು ಈ ಪುಣ್ಯದ ಭೂಮಿಯಲ್ಲಿ ದೇಶಾಭಿಮಾನದ ಓರ್ವ ಸಂತ ಪರಮ ಪೂಜ್ಯ ಅಪ್ಪಾಜಿಯವರನ್ನ ಪಡೆದುಕೊಂಡಿರುವ ಭಾರತ ಎಂದು ಧನ್ಯೋಸ್ಮಿ ಎಂದು ಸಾರಿ ಸಾರಿ ಹೇಳುತ್ತಿದೆ. ಎಲ್ಲ ಮಕ್ಕಳು ಬಲೂನನ್ನ ಬಿಡಬೇಕು. 2 ಕೈಯಿಂದ ಮೇಲೆ ತಿಡ್ರಿ. ಎಲ್ಲ ಮಕ್ಕಳು ಬಲೂನ್ ಅನ್ನ ಬಿಡಬೇಕು ಏಕಕಾಲಕ್ಕೆ. ಎಲ್ಲ ಮಕ್ಕಳು ಏಕಾಲಕ್ಕೆ ಬಿಡಬೇಕು. ಎಲ್ಲರೂ ಬಿಡ್ರಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ भारत माता की। श्रीमान राष्ट्रगीत के लिए अनुमति चाहता हूँ श्रीमान। ರಾಷ್ಟ್ರಕ್ಕೆ ಅಭಿಮಾನ ಸಮರ್ಪಣೆ ಮಾಡುವ ರಾಷ್ಟ್ರಗೀತೆಗೆ ನಾವೆಲ್ಲರೂ ಎದೆ ತಟ್ಟಿ ಗೌರವ ಸಮರ್ಪಣೆ ಮಾಡೋಣ. ಭಾರತ ಭಾಗ್ಯ ವಿಧಾತಾ भाग्य विधाता जय हे जय हे जय जय भारत माता की जय।
ಮಕ್ಕಳು ಎಕ್ಸಿಟ್ ಅವರಿಂದ ಮುಖ್ಯ ವೇದಿಕೆಗೆ ಹೋಗ್ಬೇಕು. ಅಪ್ಪಾಜಿ ಕಲಾ ಬಳಗದಿಂದ ಒಂದು ಸಂಗೀತ, ಅಪ್ಪಾಜಿ ಸಂಗೀತ ಕಲಾ ಬಳಗದಿಂದ ಮತ್ತೊಂದು ಭಕ್ತಿಯ ಸಂಗೀತ ಸೇವೆ. ಅಪ್ಪಾಜಿ ಸಂಗೀತ ಕಲಾ ಬಳಗದ ದೇಶಭಕ್ತಿ ಗೀತೆ. ಮುಖ್ಯ ವೇದಿಕೆಗೆ ಮಕ್ಕಳಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದೆ. ಎಲ್ಲ ಶಿಕ್ಷಕರೆಲ್ಲ ಕೂತ್ಕೊಂಡು ವಿಡಿಯೋ ನೋಡ್ಬೋದು. LED ವಾಲ್ ವ್ಯವಸ್ಥೆ ಇದೆ ಅಲ್ಲಿ. ದಯವಿಟ್ಟು ವೀಕ್ಷಕರು ನಿಮ್ಗೆ ಚೇರ್ ಇದ್ದಾವೆ, ದಯವಿಟ್ಟು ಕೂತ್ಕೊಳ್ಳಿ. ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ದಯವಿಟ್ಟು ಕೂತ್ಕೊಳ್ಳಿ. ವೀಕ್ಷಕರು ಅಜಯ್ ವೀಕ್ಷಕರು ಕೂತ್ಕೊಳ್ಬೇಕು. ಹಣ ಕೆಳಗಡೆ ಕೂತ್ಕೊಂಡ್ರಿಲ್ಲ, ಬಂದು ಕೂತ್ಕೊಳ್ರಿ. ಇದು ದೇಶಾಭಿಮಾನದ ಕಾರ್ಯಕ್ರಮ. ಅಪ್ಪಾಜಿ ಸಂಗೀತ ಕಲಾ ಬಳಗದಿಂದ ದೇಶಭಕ್ತಿ ಗೀತೆ. ಹಿಂದೂಸ್ತಾನವು ಎಂದು ಮರೆಯದ ಎಲ್ಲ ಶಿಕ್ಷಕರು ದಯವಿಟ್ಟು ಇಲ್ಲೇ ರೋಡ್ ಬದಿಯಲ್ಲಿ ಅಲ್ಲೇ ನಿಂತ್ಕೊಂಡು ಮಕ್ಕಳು ಅಲ್ಲೇ ನಿಂತ್ಕೊಳ್ಳಿ. ಇಲ್ಲದ್ರೆ ನೋಡಿದ ಮಕ್ಕಳು ಇಲ್ಲೇ ಕೆಳಗಡೆ ನಿಂತ್ಕೊಳ್ಳಿ, ಕೆಳಗಡೆ ನಿಂತ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಮುಖ್ಯ ಎದುರುಗಡೆ ಕರ್ಕೊಂಡ್ಬರ್ಬೇಕಾಗಿ ಎಲ್ಲ ಶಿಕ್ಷಕರಲ್ಲಿ ವಿನಂತಿ. ದಯವಿಟ್ಟು ಎಲ್ಲ ಮುದ್ದು ಮಕ್ಕಳನ್ನ, ಆ ಕಡೆ ಇರ್ತಕ್ಕಂಥ ಮಕ್ಕಳನ್ನ, ಫ್ರಂಟಲ್ಲಿ ಇದ್ದವ್ರು ಈ ಕಡೆ ಮುಖ ಮಾಡಿ ಕೂತ್ಕೊಳ್ರಿ. ಫ್ರಂಟಲ್ಲಿ ಇದ್ದವ್ರು ಈ ಕಡೆ ಮುಖ ಮಾಡಿ ಕೂತ್ಕೊಳ್ರಿ. ಕೊನೆಯಲ್ಲಿದ್ದಂಥ ಮುದ್ದು ಮಕ್ಕಳನ್ನ ಕರ್ಕೊಂಡು ವೇದಿಕೆ ಮುಂಭಾಗದಲ್ಲಿ ಕರ್ಕೊಂಡು ಬರ್ಬೇಕು. ಮಾಸ್ಟರ್ ಕಾಣಿಸುತ್ತೆ ನಿಮ್ಗೆಲ್ಲರೂ. ಸೋಲ್ಜರ್ಸ್ ತಾವು ಪೊಸಿಷನ್ ತಗೋಬೇಕು ದಯವಿಟ್ಟು. ಸೋಲ್ಜರ್ಸ್ ನಮ್ಮ ಶಾಲೆಯ ಶಿಕ್ಷಕರು ಎಲ್ಲರ ಮಕ್ಕಳಿಗೆ ವೇದಿಕೆ ಮುಂಭಾಗದಲ್ಲಿ ಮುದ್ದು ಮಕ್ಕಳನ್ನ ಕರ್ಕೊಂಡು ಬರಬೇಕು. ಅಲ್ಲಿ ಮೇಲೆ ಕೂತವ್ರು ಮೇಲೆ ಕೂತ್ಕೊಳ್ಳಿ. ಲಾಸ್ಟ್ ಅಲ್ಲಿ ಇದ್ದಂತ ಮುದ್ದು ಮಕ್ಕಳನ್ನ ರೆಡ್ ಕಾರ್ಪೆಟ್ ಮೇಲೆ ಯಾರು ಓಡಾಡಬಾರ್ದು. ರೆಡ್ ಕಾರ್ಪೆಟ್ ಮೇಲೆ ಯಾರು ಓಡಾಡಬಾರ್ದು. ಪತ್ರಕರ್ತರು, ಕ್ಯಾಮ್ರಾಮನ್ಗಳು ಸ್ವಲ್ಪ ಹಿಂದ್ಗಡೆ ನಿಂತ್ಕೋಬೇಕು ದಯವಿಟ್ಟು. ಪತ್ರಕರ್ತರು ಮತ್ತು ಕ್ಯಾಮ್ರಾಮನ್ ವೇದಿಕೆ ವಾಲಂಟಿಯರ್ಸ್ಗಳೆಲ್ಲ ಸ್ವಲ್ಪ ಸೈಡಲ್ಲಿ ಬರ್ರಿ. ಬೇರೆ ಸರ್, ಪ್ರವೀಣ್ ಸರ್ ಸ್ವಲ್ಪ ಎಲ್ಲ ವಿನೋದ್ ಸರ್ ಎಲ್ಲರಿಗೂ ಸರ್ ಖಾಲಿ ಮಾಡಿ ಅಲ್ಲಿಂದ. ವೇದಿಕೆ ಹಿಂಭಾಗದಲ್ಲಿ ನಿಂತ್ಕೊಂಡಂತ ಎಲ್ಲ ಅತಿಥಿಗಳು ಸ್ವಲ್ಪ ಸೈಡಲ್ಲಿ ಬನ್ನಿ. ವ್ಯವಸ್ಥೆ ಮಾಡಿದ್ರೆ ಹಿಂಗೆ ಬನ್ನಿ. ತಿನ್ನುಗೋಡ್ರೆ ಕೆಳಗಡೆ ಸ್ವಲ್ಪ ಈ ಕಡೆ ಕರ್ಕೊಂಬರ್ರಿ. ಎಲ್ಲ ಬನ್ನಿ ದಯವಿಟ್ಟು. ಹಾ ಇಲ್ಲ 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 ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ವೇದಿಕೆ ಮುಂಭಾಗದಲ್ಲಿ ಬನ್ನಿ. ಅದೇ ಮಾನಿಟರ್ ವ್ಯಾಲ್ಯೂಮ್ ಅದೇ ಸೌಂಡ್. ಅಪ್ಪಾಜಿ ಸಂಗೀತ ಮತ್ತೊಂದು ಭಕ್ತಿಯ ಸಂಗೀತ ಸೇವೆ. ಇನ್ನೊಂದು ಮತ್ತೊಂದು ಭಕ್ತಿ ಸಂಗೀತ ಸೇವೆ. ಸ್ವಲ್ಪ ಬ್ಯಾಕ್ ಸೈಡ್ ಬಂದಂತ ಅತಿಥಿಗಳು ಸ್ವಲ್ಪ ಹಿಂಭಾಗದಲ್ಲಿ ನಿಂತ್ಕೊಡ್ರಿ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊತೀನಿ. ಈ ನಾವು ಗುರುರಾಜ್ ಸರ್ ಹಿಂದ್ಗಡೆ ನಿಂತ್ಕೊಂಡವ್ರಿಗೆಲ್ಲ ಖಾಲಿ ಮಾಡಿಸ್ರಿ. ಹಿಂದೆ ಇದ್ದವ್ರಿಗೆ ಬಸವರಾಜ
ಮುಂದ್ಗಡೆ ದಯವಿಟ್ಟು ಯಾರು ಬರ್ಲಿಕ್ಕೆ ಹೋಗ್ಬಿಡಿ. ಇದು ರಾಷ್ಟ್ರ ಪ್ರೇಮವನ್ನು ವ್ಯಕ್ತಪಡಿಸ್ತಕ್ಕಂತಹ ಕಾರ್ಯಕ್ರಮ. ಈ ಮ್ಯಾಟ್ ಒಳಗಡೆ ದಯವಿಟ್ಟು ಯಾರು ಬರ್ಲಿಕ್ಕೆ ಹೋಗ್ಬೇಡಿ. ಎಲ್ಲರೂ ಮುಂದ್ಗಡೆ ಅಚ್ಚುಕಟ್ಟತ ನಿಂತ್ಕೊಳ್ಬೇಕು ತಾವೆಲ್ಲರೂ ಶಾಂತತೆಯಿಂದ. ಸ್ವಲ್ಪ ಮಕ್ಕಳನ್ನ ಜಾಗ ಬಿಡ್ರಿ, ಮಕ್ಕಳಿಗೆ ಜಾಗ ಬಿಡ್ರಿ. ಒಂದು ದೇಶಾಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದ್ಗಡೆ ದಯವಿಟ್ಟು ಕೂತ್ಕೊಡ್ರಿ. ಇನ್ನುಳಿದ ಹತ್ಬಿಡಿ. ತಮಗೆ ನಾವು ಚೇರ್ ವ್ಯವಸ್ಥೆ ಮಾಡಿ ಕೂತ್ಕೊಡ್ರಿ ಎಲ್ಲರಲ್ಲಿ ಚೇರಲ್ಲಿ. ದೇಹ ಬೇರೆಯಾದರೂ ಜೀವ ಒಂದೇ. ಕರ್ಮ ಬೇರೆಯಾದರೂ ಧರ್ಮವಂದೇ. ರಾಜ್ಯಗಳು ಬೇರೆ ಬೇರೆಯಾದರೇನು ಭಾರತ ದೇಶದ ನಾವೆಲ್ಲರೂ ಒಂದೇ. ಅಜಯ್ ಸೌಂಡ್ ಒಂದೇ ಒಂದೇ ನಾವೆಲ್ಲರೂ. ಕೊಂಬೆಗಳು ಚಾಚಿಕೊಟ್ಟರು ಮರಕ್ಕೆ ಕೊಡವಂತೆ. ನದಿಗಳು ಹೇಗೆ ಹರಿದರು ಕೂಡುವ ಕಡಲಂತೆ. ನದಿಗಳು ಹೇಗೆ ಹರಿದರು ಕೂಡುವ ಕಡಲಂತೆ. ಈರುಳಿಗೆ ಸಾಸಿರ ಚುಕ್ಕೆಗಳಿದ್ದರು ಹಗಲಿಗೆ ರವಿ ಬಂದೆ. ಈರುಳಿಗೆ ಸಾಸಿರ ಚುಕ್ಕೆಗಳಿದ್ದರು ಹಗಲಿಗೆ ರವಿ ಬಂದೆ. ಅಗಣಿತ ಗ್ರಹಮಂಡಲಗಳ ಚಲನೆಯ ಆಕಾಶವು ಬಂದೆ. ಅಗಣಿತ ಗ್ರಹಮಂಡಲಗಳ ಚಲನೆಗೆ ಆಕಾಶವು ಬಂದೆ. ಆಕಾಶವು ಬಂದೆ. ನಾವೆಲ್ಲ ಮೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ. ಒಂದೇ ಒಂದೇ ಮಾತರಂ. ಒಂದೇ ಮಾತರಂ. ಒಂದೇ ಮಾತರಂ.
ಇದ್ದರು ದೇವರೆಲ್ಲರಿಗೂ ಒಂದೇ ಮೂರು ಬಗೆಯ ಆರಾಧನೆ ಇದ್ದರು ದೇವರೆಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ತುಳುಕೊಂಡೆ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ತುಳುಕೊಂಡೆ ನಡೆನುಡಿ ಭೇದಗಳೆಷ್ಟೇ ಇದ್ದರು ಬದುಕುವ ಜನರೊಂದೇ ನಡೆನುಡಿ ಭೇದಗಳೆಷ್ಟೇ ಇದ್ದರು ಬದುಕುವ ಜನರೊಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಈ ದೇಶದೊಳು ಇದ್ದರು ಭಾರತದ ಮಗನೇ ದೇಶದೊಳು ಇದ್ದರು ಭಾರತದ ಮಗನೇ ಭಾರತದ ಮಗನೇ ಭವ್ಯ ಭಾರತದ ಮಗನೇ ಒಂದೇ ಮಾತರಂ ಒಂದೇ ಮಾತರಂ ಶೋ ಸ್ಟಾರ್ಟ್. ಅಪ್ಪಾಜಿ ಸಂಗೀತ ಕಲಾಬಳಗಕ್ಕೆ ಧನ್ಯವಾದಗಳು. ದಯವಿಟ್ಟು ಮಕ್ಕಳನ್ನ ಟೀಚರ್ಸ್ ವೈಯಕ್ತಿಕ ಜವಾಬ್ದಾರಿ ತೆಗೆದುಕೊಂಡು ದಯವಿಟ್ಟು ಕೆರಳಿಗೆ ಕೂರಿಸಬೇಕು. ರೆಡ್ ಕಾರ್ಪೆಟ್ ಮೇಲೆ ಯಾರು ನಿಂತ್ಕೋಬೇಡ್ರಿ. ಆ ಒಂದು ನಾವು ಪೊಲೀಸ್ ಸಿಬ್ಬಂದಿ ಹೊರತುಪಡಿಸು ಮತ್ತೆ ಯಾರು ಅಲ್ಲಿ ರೆಡ್ ಕಾರ್ಪೆಟ್ ಮೇಲೆ ನಿಂತ್ಕೊಳ್ಳೋದು ಬೇಡ. ಪೊಲೀಸ್ ಸಿಬ್ಬಂದಿಯವರು ಸಹಕರಿಸಬೇಕು. ಆ ರೆಡ್ ಮ್ಯಾಟ್ ಒಳಗಡೆ ದಯವಿಟ್ಟು ಯಾರನ್ನು ಬಿಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಅಲ್ಲಿ ಪಥಸಂಚಲನದ 19 ತಂಡಗಳು ಬಂದು ಭಾರತ ದೇಶದ ಧ್ವಜಕ್ಕೆ ಗೌರವದ ಸಲಾಮಿಯನ್ನು ಸಮರ್ಪಣೆ ಮಾಡಲಿದ್ದಾರೆ. ಅಣ್ಣ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. परेड सावधान जय श्रीमान श्रीमान 19 टीम्स परेड के लिए हाजिर पे श्रीमान परेड के लिए अनुमति चाहता हूं श्रीमान 18 ತಂಡಗಳ ಪರವಾಗಿ ಎನ್ಸಿಸಿ ತಂಡದ ಲೆಫ್ಟಿನೆಂಟ್ ಮಾರ್ಷಲ್ ಕರ್ನಲ್ ಡಾಕ್ಟರ್ ಶಿವಾನಂದ್ ಬುಲ್ಬುಲಿ ಸರ್ ಅವರು ಪರಮ ಪೂಜ್ಯ ಅಪ್ಪಾಜಿಯವರಲ್ಲಿ ಅನುಮತಿಯನ್ನು ಕೇಳಿದ್ದಾರೆ. ನಂತರ ಆತ್ಮೀಯ ಶ್ರೀಮಠದ ದೇಶ ಬಂದವರೇ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು, ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ, ಹರೆಯದ ಮಾಂತ್ರಿಕನ ಮಾಟ ಮಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಅವರು ಭಾರತವನ್ನು ವಿಶ್ವದ ಪರಂಪರೆಯ ತವರೂರೆಂದು ಕರೆಯುತ್ತಾರೆ. ಭಾರತದ ಬಾವುಟ ಭಾರತದ ಮೂಲೆ ಮೂಲೆಗಳಲ್ಲಿ ಗರ್ವದಿಂದ ಗಗನೆತ್ತರಕ್ಕೆ ಹಾರಾಡುತ್ತಿದೆ. ಇದರ ಹಿಂದೆ ರಕ್ತ ಸಿಕ್ತವಾದ ಇತಿಹಾಸವಿದೆ. ಬಾವುಟಕ್ಕಾಗಿ ಹೋರಾಡಿದವರೆಷ್ಟು, ದುಡಿದಷ್ಟು. ದೇಶದ ಗಡಿಯಲ್ಲಿ ಸದ್ದು ಗದ್ದಲವಿಲ್ಲದೆ ಮಲಗಿದಾಗ ನಿಶಬ್ದವಾದ ವಾತಾವರಣದಲ್ಲಿ ಮತ್ತು ಗುಂಡಿನ ಸದ್ದಿಗೆ ಎದೆ ಕೊಟ್ಟ ಸೈನಿಕರಿಟ್ಟು. ನಮ್ಮ ದೇಶದಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ ಧರ್ಮದ ಧ್ವಜವೊಂದೇ ಹಾರಾಡುವುದನ್ನು ನೋಡಿದ್ದೀವಿ. ಅಂದು ಬೆಂಗಾಲಿ ವೆಂಕಯ್ಯನವರು 1921ರಂದು ಭಾರತ ದೇಶದ ಬಾವುಟದ ವಿನ್ಯಾಸವನ್ನ ತಯಾರು ಮಾಡಿ ಇಂದಿಗೆ 104 ವರ್ಷ ಕಳೆದು ಹೋದವು. ಇಡೀ ಭಾರತ ದೇಶದಲ್ಲಿ ಒಂದು ಧರ್ಮ ಕ್ಷೇತ್ರದಲ್ಲಿ ತನ್ನ ಜನ್ಮದಿನವನ್ನ ಭಾರತ ದೇಶದ ಬಾವುಟಕ್ಕೆ ಸಮರ್ಪಣೆ ಮಾಡಿಕೊಳ್ಳುತ್ತಿರುವ ಜಗತ್ತು ಕಂಡಿರ್ತಕ್ಕಂಥ ಏಕೈಕ ಸಂತರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಶ್ರೀಗಳವರ ಈ ಕಾರ್ಯವನ್ನ ಶ್ಲಾಘನೆ ಮಾಡುತ್ತಾ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ನಾವೆಲ್ಲರೂ ಅಭಿನಂದಿಸೋಣ. ಆತ್ಮೀಯರೇ, ಅಷ್ಟೇ ಇಲ್ಲದೆ ಪೂಜ್ಯ ಅಪ್ಪಾಜಿಯವರ ಸಂಕಲ್ಪ ಕಲ್ಯಾಣ ಕರ್ನಾಟಕದಲ್ಲಿ ಕೇಸರಿಯ ಸಂತರ ಸಮಾಗಮದಲ್ಲಿ ಭಾರತ ದೇಶದ ಬಾವುಟ ಗಗನೆತ್ತರಕ್ಕೆ ಹಾರಬೇಕಂತಕ್ಕಂಥ ಕನಸನ್ನ ಕಟ್ಟಿಕೊಂಡು ಇಂದು ಈ ನಾಡಿನ ಅನೇಕ ಜನ ಸಂತ ಮಹಾಂತರು ತಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಆ ಎಲ್ಲ ಪರಮ ಪೂಜ್ಯ ಯತಿವರ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ತುಂಬುವ ಹೃದಯದಿಂದ ಸ್ವಾಗತಿಸೋಣ.
ಬಸವರಾಜ್ ಸರ್. ಬಹಳಷ್ಟು ಅಪರೂಪವಾಗಿರುವಂತಹ ಕಾರ್ಯಕ್ರಮದ ಮಧ್ಯೆ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ಪರಮ ಪೂಜ್ಯ ಅಪ್ಪಾಜಿಯವರು ಅಂದು ಕಾರ್ಗಿಲದ ವಿಜಯೋತ್ಸವದಲ್ಲಿ ಭಾರತೀಯ ಸೈನಿಕರು ಗಡಿಯಲ್ಲಿ ಭಾರತದ ಬಾವುಟವನ್ನ ಬಾನೆತ್ತರಕ್ಕೆ ಹಾರಾಡಿಸಿ ಸಂತೋಷ ಪಟ್ಟ ಕ್ಷಣಗಳನ್ನ ಕಂಡುಕೊಂಡಿದ್ದೀವಿ. ಸಿದ್ದರಾಮ ಶ್ರೀಗಳವರ ಗುಡಿ ಗೋಪುರದ ಸಮೀಪದಲ್ಲಿ ಭಾರತದ ಬಾವುಟವನ್ನ ಬಾನೆತ್ತರಕ್ಕೆ ಹಾರಿಸಿರುವ ಜಗತ್ತು ಕಂಡಿರ್ತಕ್ಕಂಥ ಸಂತ ಮಹಾಂತರ ಅಗ್ರಪಂಕ್ತಿಯ ಸಾಲಿನಲ್ಲಿ ಬರುವ ಪರಮ ಪೂಜ್ಯ ಅಪ್ಪಾಜಿಯವರ ಈ ಕಾರ್ಯವನ್ನು ಕಂಡು ನಿಜವಾಗಿಯೂ ಭಾರತ ಮಾತೆ ಹೆಮ್ಮೆ ಪಡುತ್ತೀವಿ. ಪರಮ ಪೂಜ್ಯ ಅಪ್ಪಾಜಿಯವರನ್ನು ಪಡೆದುಕೊಂಡಿರುವ ಈ ಭೂಮಿ सामने से चल म्यूजिक. म्यूजिक म्यूजिक पाकिस्तानों का इस देश का यारो, इस देश का यारो। ಮಾಡಿ ಭಾರತೀಯ ಯೋಧರು ತುಕಡಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಎನ್ಸಿಸಿ ತಂಡ ಅಥಣಿ ಮತ್ತು ಚಿಕ್ಕೋಡಿ ತಂಡದ ನಾಯಕರು ಧ್ವಜವಂದನೆ ಸಮರ್ಪಣೆ ಮಾಡಿದ ತಂಡಕ್ಕೆ ಧನ್ಯವಾದಗಳು. ತಂಡದ ನಾಯಕರು ಶ್ರೀ ಶಾಲೆ ಕಲಬುರಗಿ ಭಾರತ ದೇಶದ ಬಾವುಟಕ್ಕೆ ಪರಮ ಪೂಜ್ಯ ಶ್ರೀಗಳವರಿಗೆ
ಬಾವುಟಕ್ಕೆ ಪರಮಪೂಜ್ಯ ಅಪ್ಪಾಜಿ ಅವರಿಗೆ ಧ್ವಜವಂದನೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಬರಲಿ ಜೋರಾಗಿ ಚಪ್ಪಾಳೆ. ಶಾಲೆ ಕಲಬುರಗಿ ತಂಡ ಮುಂದಿನ 5ನೆಯ ತಂಡ ಶಿವಯೋಗಿಯ ಜ್ಞಾನ ಸ್ತ್ರೀಗಳವರಿಗೆ ಭಾರತ ದೇಶದ ಬಾವುಟಕ್ಕೆ ಬರ್ಲಿ ಬರ್ತಾರೆ. ಜೋರಾಗಿ ಚಪ್ಪಾಳೆ ತಗೊಂಡು ನೋಡ್ಕೊಡಿ. ಜೋರಾಗಿ ಶಿವಯೋಗಿ ಜ್ಞಾನ ಮಂದಿರ ವಕೀಲರ ಮಕ್ಕಳಿಂದ ಧ್ವಜವಂದನೆ. ಶಿವಯೋಗಿ ಜ್ಞಾನ ಎಲ್ಲರೂ ಸಾರಿ ಜೋರಾಗಿ ಚಪ್ಪಾಳೆ ತಗೊಂಡ್ರೆ ಎಲ್ಲರೂ ದೇಶಕ್ಕಾಗಿ ಚಪ್ಪಾಳೆ ತಗೊಂಡು ಜೋರಾಗಿ ಎಲ್ಲರೂ ಜೋರಾಗಿ ಒಂದ್ಸಾರಿ ದೇಶಕ್ಕಾಗಿ ಚಪ್ಪಾಳೆ. ಶಿವಯೋಗಿ ಜ್ಞಾನ ಮಂದಿರ ಮಕ್ಕಳು, ಶಿವಯೋಗಿ ಜ್ಞಾನ ಮಂದಿರ ಜಡಗ. ಶಿವಯೋಗಿ ಜ್ಞಾನ ಮಂದಿರದ ಪರಮಪೂಜ್ಯ ಶ್ರೀಗಳಿಗೆ ಜ್ಞಾನ ಮಂದಿರದ ಮಕ್ಕಳಿಗೆ ಧನ್ಯವಾದಗಳು. ಭಾರತೀಯ ಯೋಧರು ತುಕಡಿಯರು ಶತಶ್ರೀ ಶಾಲೆ ಜಡಗ. ಶತಶ್ರೀ ಶಾಲೆ ಜಡಗ ಭಾರತ ದೇಶದ ಬಾವುಟಕ್ಕೆ ಪರಮಪೂಜ್ಯ ಪೂಜ್ಯ ಶ್ರೀಗಳವರಿಗೆ ನಾಡಿನ ಮಹಾತ್ಮರಿಗೆ ಧ್ವಜವಂದನೆ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟನೆಲ್ಲ ಸೇರಿ
ದೇಶಕ್ಕೆ ಅನ್ನವನ್ನು ನೀಡತಕ್ಕಂಥ ರೈತರು ನಾಡಿನ ರೈತರು ಧ್ವಜವಂದನೆಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ರೈತ ತಂಡದಿಂದ ಪರಮ ಪೂಜ್ಯ ಶ್ರೀಗಳವರಿಗೆ ಹಾಗೂ ದೇಶ ಚಪ್ಪಾಳೆ ಬರಲಿ ಎಲ್ಲರೂ ಸೇರಿ. ಗುರುಮಠ ಜೋರಾದ ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಕಲಬುರಗಿಯ ಶರಣಬಸವೇಶ್ವರರ ಪ್ರತಿರೂಪವನ್ನು ತಟ್ಟುಕೊಂಡು ಆ ಮುತ್ತು ಮಕ್ಕಳು ಬಹಳಷ್ಟು ವಿಶೇಷ ರೀತಿಯಲ್ಲಿ ಬರ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟದ ಒಂದ್ಸಾರಿ ಜೋರಾಗಿ. ಸಿದ್ಧಶ್ರೀ ಶಾಲೆ ಕಲಬುರಗಿ. जहाँ पहले है जहाँ जिसके पीछे संसार चला ही गया भगवान करे ये और बढ़े बढ़ता ही रहे और फूले फले बढ़ता ही रहे और ದೇಶ
ಮಹತ್ವದ ಶಿಕ್ಷಕರು ಶ್ರೀ ಉದಯ ಮಠಪತಿಯ ತಂದು ಸಿದ್ಧಶ್ರೀ ಶಾಲೆ ಕಲಬುರಗಿ ಶಿಕ್ಷಕರು ಬಹಳಷ್ಟು ವಿಶೇಷ ರೀತಿಯಲ್ಲಿ ಧ್ವಜವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಭಿನಂದನೆಗಳು. ಸಂಸ್ಕೃತಿ ಗಟ್ಟಿಗೊಳಿಸಿದೆ ಈ ಪುಣ್ಯದ ಭೂಮಿಯಲ್ಲಿ ತನ್ನ ಪುಣ್ಯಗಳ ಗುರುವಂತರ ಮಹೋತ್ಸವದಲ್ಲಿ ಒಂದ್ಸಾರಿ ಬರಲಿ ಜೋರಾಗಿ ಚಪ್ಪಾಳೆ ಜೋರಾಗಿ ಚಪ್ಪಾಳೆ ಜೋರಾಗಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರಿಗೆ ಬಾವುಟಕ್ಕೆ ವಂದನೆ, ಗೌರವ ವಂದನೆ. ಜೋರಾಗಿ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸ್ವಾತಂತ್ರ್ಯ ಹೋರಾಟಗಾರರ ವೇಷಧಾರಿಗಳಿಗೆ
ಶ್ರೀ ಸಿದ್ಧಶ್ರೀ ಶಾಲೆ ಕಲಬುರಗಿಗೆ ಒಂದ್ಸಾರಿ ಧನ್ಯವಾದಗಳ ಮತ್ತೊಂದ್ಸಾರಿ ಚಪ್ಪಾಳೆ ತಟ್ಟೋಣ. ಶಿವಯೋಗಿ ಜ್ಞಾನ ಮಂದಿರದ ಬ್ಯಾಂಡ್ ಮುಖಾಂತರ ನಾಡಿನ ಬಾವುಟಿಗೆ ಪರಮ ಪೂಜ್ಯ ಶ್ರೀಗಳವರಿಗೆ, ನಾಡಿನ ಮಹಾತ್ಮರಿಗೆ ಧ್ವಜವಂದನೆ. ಶಿವಯೋಗಿ ಜ್ಞಾನ ಮಂದಿರ ಜಡಗ ತಂಡದಿಂದ
ಧನ್ಯವಾದಗಳು. ಮತ್ತೊಂದು ಸಾರಿ ಧನ್ಯವಾದಗಳು ಸಮರ್ಪಣೆ ಮಾಡ್ತಾ ಇದ್ದೀನಿ. ಅಪ್ಪಾಜಿ ಸಂಗೀತ ಕಲಾವಳಿಯಿಂದ ಭಕ್ತಿಯ ಸಂಗೀತದ ಸೇವೆ. ಸಕಲ ಸಿರಿಯ ನೆಲವನೆಲ್ಲ ನೋಡುವಾರೆ, ಸಕಲ ಸಿರಿಯ ನೆಲವನೆಲ್ಲ ನೋಡುವಾರೆ, ನನ್ನ ಜೋಡಿ ಬಾರೆ, ಜೋಡಿ ಬಾರೆ, ಭಾರತ ಸತ್ಯ ಬಾರೆ, ಭಾರತ ಸತ್ಯ ಬಾರೆ, ಸಕಲ ಸಿರಿಯ ನೆಲವನೆಲ್ಲ ನೋಡುವಾರೆ. ಸದಾಬಕ್ಕಲ ಆಶೀರ್ವಾದವನ್ನ ಮಾಡುವಂತ ಪರಮ 360 ಮಠಗಳನ್ನ ಸ್ಥಾಪನೆಯನ್ನ ಮಾಡಿರುವಂತ ಈ ಕ್ಷೇತ್ರದ ಆರಾಧ್ಯ ಗುರುದೇವರಾಗಿರುವಂತಹ ಷಡಕ್ಷರಿ ಶಿವಯೋಗಿ ಸಿದ್ದರಾಮಪ್ಪಂಗಳವರ ಯೋಗ ಸಮಾಧಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ
ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಗುರುಗಳಾಗಿ ಸದಾವಕಾಲ ಎಲ್ಲ ಭಕ್ತರ ಹೃದಯದ ಗತಿಗೆ ಮಂದಿರವನ್ನಾಗಿ ಮಾಡಿರುವಂತಹ ಯಲ್ಲಾಲಿಂಗ ಪ್ರಭುಗಳನ್ನು ಕೂಡ ಅತ್ಯಂತ ಭಕ್ತಿಯಿಂದ ಮನದೊಳಗೆ ಧ್ಯಾನಿಸಿ ಇವತ್ತಿನ ಸುಂದರವಾಗಿರುವಂತಹ 41ನೇ ಗುರುವಂದನಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ 100 ಅಡಿಯ ರಾಷ್ಟ್ರದ ಧ್ವಜವನ್ನ ಅನಾವರಣಗೊಳ್ಳುವಂಥದ್ದು ಮತ್ತು ಡಾಕ್ಟರ್ ರಾಜಗುರು ಉದ್ಯಾನವನ ನೂತನವಾಗಿರುವಂತಹ ಉದ್ಯಾನವನ ಲೋಕಾರ್ಪಣೆ ಮತ್ತು ಅನೇಕ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಕರುಣಿಸ್ತಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ 41ನೇಯ ಗುರುವಂದನದ ಶುಭಾಶಯಗಳನ್ನ ಪೂಜ್ಯ ಗುರುಗಳ ಪಾದಕ್ಕೆ ಅರ್ಪಣೆಯನ್ನ ಮಾಡಿ ಮತ್ತೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಪೂಜ್ಯರನ್ನ ಸ್ವಾಗತಿಸಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯರು ಶ್ರೀಮಠದ ಜೊತೆಯಾಗಿ ಸದಾವಕಾಲ ಅನ್ಯೋನ್ಯವಾಗಿರುವಂತಹ ಸಂಬಂಧ ಪೂಜ್ಯರ ಮೇಲೆ ಅಪಾರವಾಗಿರುವಂತಹ ಪ್ರೀತಿಯನ್ನ ಹೊಂದಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮುತ್ಯಾನ ಬಬಲಾದಿ ಎಳಸಂಗಿಯ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಅಪ್ಪಂಗಳವರು ಚೌದಾಪುರಿ ಹಿರೇಮಠದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಈ ಸುಂದರವಾಗಿರುವಂತಹ ವೇದಿಕೆ ಮೇಲೆ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಸದಾವಕಾಲ ಶ್ರೀಮಠದೊಂದಿಗೆ ಕ್ರಿಯಾಶೀಲತೆಯಿಂದ ಮಹಾಸ್ವಾಮಿಗಳು ವಿರಕ್ತ ಮಠ ಮಾದನಿ ಪ್ರಿಯ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರು ಶಟಸ್ಥಲ ಬ್ರಹ್ಮಿ ಈ ವೇದಿಕೆ ಮೂಲಕ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯರು ಶ್ರೀಮಠದ ಜೊತೆಯಾಗಿ ಅನ್ಯೋನ್ಯವಾಗಿರುವಂತಹ ಸಂಬಂಧವನ್ನ ಇಟ್ಟುಕೊಂಡು ಸದಾವಕಾಲ ಗುರುಗಳ ಜೊತೆ ಪ್ರೀತಿಯಿಂದ ಹಿರೇಮಠ ಹತನೂರದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಮರುಳಾರಾಧ್ಯ ಶಿವಾಚಾರ್ಯರು ಮಾಶಾಳ ಹಿರೇಮಠದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಚನ್ನಬಸವ ಪಟ್ಟದೇವರು ಶರಣಮಠ ಆಳಂದದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ದುದನಿಯ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಸದಸ್ಯರ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಿವಶಾಂತಲಿಂಗ ಶಿವಾಚಾರ್ಯರು ಕಿನ್ನಿ ಸುಲ್ತಾನದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶಿವಾನಂದ ದೇವರು ಹಿರೇಮಠ ಬಂಗರಿಗೆಯ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಲಬುರಗಿ ಮಹಾನಗರದ ಗದ್ದಿಗಿ ಮಠದ ಪರಮ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಾಂತವೀರ ಗುರುಶಾಂತೇಶ್ವರ ಹಿರೇಮಠ ಋಷಭೇಂದ್ರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಹೊದಲೂರದ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸತ್ಸಂಗದ ದೇವರಲ್ಲಿ ಮತ್ತು ಇನ್ನುಳಿದ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅತಿಥಿಗಳು
ಶ್ರೀಮಠದ ಸೇವೆ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತ ಕಲಬುರಗಿ ನಗರದ ಶಾಸಕರಾಗಿರುವಂತ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಇನ್ನು ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಬಹುಶಃ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಪೂಜ್ಯ ಗುರುಗಳು ಸೇವೆ ಅನ್ನುವಂಥದ್ದೇ ಅವಕಾಶ ಅನ್ನುವಂಥ ಭಾವನೆಯನ್ನ ಇಟ್ಟುಕೊಂಡು ಶ್ರೀಮಠದ ಸೇವೆಯನ್ನ ಸಲ್ಲಿಸುವಂತ ಆರ್.ಕೆ. ಪಾಟೀಲ್ ಅವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಇರುವಂತ ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ, ಅತಿಥಿಗಳೆಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಎಲ್ಲದಕ್ಕಿಂತ ವಿಶೇಷವಾಗಿ ದೇಶದ ಗಡಿ ಕಾಯುವಂತ ಯೋಧರಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರೋಣ. ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಕಲಾ ಬಳಗದವರಿಗೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. 18 ತಂಡದೊಳಗೆ ಭಾಗಿಗಳಾಗಿರುವಂತ ಎಲ್ಲರಿಗೂ ಕೂಡ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನ ಕೋರೋಣ. ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸುವಂತದ್ದು ಏನು ಅಂತಂದ್ರೆ, ಬಹುಶಃ ಮುಗುಳಕೋಟೆ ಜಡಗಾ ಮಠದೊಳಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವ ಹಾಗೆ ಬಹುಶಃ ಉತ್ತರ ಕರ್ನಾಟಕ ಅಲ್ಲದನೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದೊಳಗೆ ಬಹುಶಃ ಎಲ್ಲಾ ರೀತಿಯಿಂದಲೂ ಕೂಡ ಎಲ್ಲಾ ಪರಂಪರೆಗಳನ್ನ ಎತ್ತಿ ಹಿಡಿಯುವಂತ ಒಂದು ಮಹಾಮಠ ಅಂದ್ರೆ ಅದು ಜಡಗಾ ಮಹಾಮಠ ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೂ ಕೂಡ ತುಂಬಿರಬೇಕು. ಅಂತಂದ್ರೆ ಅದು ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರಂತ ಯೋಗಿಗಳು ಮಾತ್ರ ಅನ್ನುವಂಥದ್ದು, ಇಲ್ಲಿ ಕುಳಿತಿರುವಂತ ಸನ್ಯಾಸಿಗಳು ಮಾತ್ರ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಶಿವಯೋಗಿ ಮನಸ್ಸು ಮಾಡಿದ್ರೆ ಇಷ್ಟೆಲ್ಲ ಆಗಕ್ಕ ಸಾಧ್ಯ ಇದೆ ಅನ್ನುವಂಥದ್ದನ್ನ ಬಹುಶಃ ನಿರೂಪಿಸಿರುವಂತದ್ದು ಯಾವ ಮಠ ಅಂದ್ರೆ ಅದು ಜಡಗಾ ಮಹಾಮಠ ಅನ್ನುವಂಥದ್ದು. ಒಂದು ಸಾರಿ ನಾವೆಲ್ಲರೂ ಜೈಘೋಷ ಮಾಡೋಣ. ನಂತರದೊಳಗೆ ವೇದಿಕೆ ಮೇಲಿರುವಂತ ಎಲ್ಲ ಪೂಜ್ಯರಿಗೂ ಕೂಡ ಗೌರವದ ಸಮರ್ಪಣೆಯನ್ನ ಸಲ್ಲಿಸಿದ ನಂತರ ಮುಂದಿನ ಕಾರ್ಯಕ್ರಮವನ್ನ ನೋಡೋಣ. ಈ ಭಾರತ ದೇಶ ಅಂತಂದ್ರೆ ಬಹಳ ಪವಿತ್ರವಾಗಿರುವಂತ ದೇಶ. ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ ಕೂಡ ನೋಡ್ಕೊಂಡು ಬಂದಿದ್ದೆ, ಆದ್ರೆ ಬಹಳ ವಿಭಿನ್ನವಾಗಿರುವ ಸಂಸ್ಕಾರ, ಸಂಸ್ಕೃತಿ 50 ಕಿಲೋಮೀಟರ್ಗೆ 20 ಕಿಲೋಮೀಟರ್ಗೆ 100 ಕಿಲೋಮೀಟರ್ಗೆ ಗಡಿ ಒಳಗ ಸೀಮೆ ಒಳಗ ಬದಲಾಗುವಂತ ಸಂಸ್ಕೃತಿ ಹೊಂದಿರುವಂತ ಏಕೈಕ ದೇಶ ಅಂದ್ರೆ ಅದು ಭಾರತ ದೇಶ ಮಾತ್ರ. ಬಹುಶಃ ಒಂದು ಆಧುನಿಕವಾಗಿರುವಂತ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ, ಜಮ್ಮು ಕಾಶ್ಮೀರದ ಕಣಿವೆಗಳಲ್ಲಿ, ಬಿಹಾರದ ಬೌದ್ಧ ವಿಹಾರಗಳಲ್ಲಿ, ದಿಲ್ಲಿಯ ಗಲ್ಲಿಗಳಲ್ಲಿ, ಕಾಶಿಯ ಪುಸ್ತಕ ರಾಶಿಗಳಲ್ಲಿ, ಪ್ರಯಾಗದ ತ್ರಿವೇಣಿ ಸಂಗಮದಲ್ಲಿ, ಅಮೃತಸರದ ಸುವರ್ಣ ಮಂದಿರದಲ್ಲಿ, ರಾಜಸ್ಥಾನದ ರಾಜ್ಯ ಮನೆತನಗಳಲ್ಲಿ, ಮಹಾರಾಷ್ಟ್ರದ ಭಗವಾನ್ ಧ್ವಜಗಳಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ, ಮನೆಗಳಲ್ಲಿ, ಮನಗಳಲ್ಲಿ, ತಮಿಳುನಾಡಿನ ದೇವಸ್ಥಾನಗಳಲ್ಲಿ, ಕೇರಳದ ಕಡಲ ತೀರಗಳಲ್ಲಿ, ಗೋವಾದ ಚರ್ಚುಗಳಲ್ಲಿ, ಪಾಂಡಿಚೇರಿ ಅರವಿಂದ ಆಶ್ರಮಗಳಲ್ಲಿ, ಆಶ್ರಮಗಳಲ್ಲಿ, ವಿವೇಕಾನಂದರ ವಿವೇಕದ ಮಾತುಗಳಲ್ಲಿ, ಗಾಂಧೀಜಿಯವರ ಪ್ರಬುದ್ಧ ಪ್ರಾರ್ಥನೆಯಲ್ಲಿ, ಭಗತ್ ಸಿಂಗ್ ರವರ ದೇಶಭಕ್ತಿಯಲ್ಲಿ, ಬಿಸ್ಮಿಲ್ಲಾ ಖಾನ್ರ ಶನಾಯಿ ಸ್ವರಗಳಲ್ಲಿ, ಲತಾ ಮಂಗೇಶ್ವರ ಸುಮಧುರ ಕಂಠದಲ್ಲಿ, ಜಾಕಿರ್ ಹುಸೇನ್ರ ತಬಲಾ ತಕಿದಿಮಿದ್ದಗಳಲ್ಲಿ, ಕುಣಿಯುವ ನವಿಲಿನ ಗರಿಗಳಲ್ಲಿ, ಹರಿವ ನದಿಗಳ ಜರಿಗಳಿರಲಿ, ಹಚ್ಚ ಹಸಿರಿನ ಗಿರಿಗಳಿರಲಿ, ಸ್ವಚ್ಛ ಗಾಳಿಯ ಉಸಿರಿರಲಿ, ಅಷ್ಟೇ ಏಕೆ ನಮ್ಮೆಲ್ಲರ ಮನೆಗಳಲ್ಲಿ ಮಾರ್ದನಿಸಬೇಕಾದ ಮಾತೆ ಬಾಯಿದ್ದವ್ರು ಮಾತ್ರ ಜೋರಾಗಿ ಜೈಘೋಷ ಮಾಡ್ರಿ. ಬಹುಶಃ ಎಲ್ಲಾ ಹೂಗಳು ಕೂಡ ಅರಳು ನಿಂದಿರ್ಬೇಕು ನಿಮ್ಮ ಧ್ವನಿಯನ್ನ ಕೇಳಿ. ಎಲ್ಲರೂ ಕೂಡ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಜೈಘೋಷ ಮಾಡಿ. ಬಲು ಭಾರತ್ ಮಾತಾ ಕೀ. ಇನ್ನು ನಿಮ್ ಕೂಗು ಬಹುಶಃ ಗುಡ್ಡದಿಂದ ಕೆಳಗೆ ಹೋಗಿಲ್ಲ, ಇನ್ನ ಗುಡ್ಡದಾಗೆ ಅದ ನಿಮ್ ಕೂಗು. ಬಹುಶಃ ನಿಮ್ ಕೂಗು ಎಲ್ಲಿಗೆ ಮುಟ್ಟಬೇಕು ಅಂತಂದ್ರೆ ಜಿಡ್ಗ ಅಷ್ಟೇ ಅಲ್ಲದನೆ, ಆಳಂದ ತಾಲೂಕು ಅಷ್ಟೇ ಅಲ್ಲದನೆ ಬಹುಶಃ ಕಲಬುರಗಿ ಎಲ್ಲ ಕಡೆನೂ ಕೂಡ ನಮ್ಮ ಕೂಗು ಎಲ್ಲರಿಗೂ ಕೂಡ ಒಂದು ತರ ಜಂಕಾರ ಆಗಬೇಕು. ಬಹುಶಃ ಇಲ್ಲಿ ಕುಳಿತಿರುವಂತ ಯೋಧರ ಬಗ್ಗೆ ಹೇಳೋದಾದ್ರೆ, ಇಂಥ ಇಳಿ ವಯಸ್ಸಿನೊಳಗೂ ಕೂಡ ಯಾವ ಯುವಕರಿಗೂ ಕೂಡ ರಿಟೈರ್ಡ್ ಆದ್ರೂ ಕೂಡ ಯಾರಿಗಿಂತ ಏನು ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ನಿರೂಪಿಸಿದ್ರಲ್ಲ, ಅವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ. ಈ ಮೂಲಕ ಒಂದ್ಸರಿ ಜೋರಾಗಿ ಜೈಘೋಷ ಮಾಡ್ರಿ. ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ. ಈಗ ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಗೌರವದ ಸಮರ್ಪಣೆ. ಪ್ರಥಮವಾಗಿ ವೇದಿಕೆ ಮೇಲಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರಿಗೆ ಈ ಎಲ್ಲ ಸಂಸ್ಥೆಗಳ ಉಪಾಧ್ಯಕ್ಷರಾಗಿರುವಂತ ಈ ಎಲ್ಲ ಸಂಸ್ಥೆಗಳನ್ನ ನೋಡ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಮತ್ತು ಎಲ್ಲ ನೋಡಿರುವಂತ ಇಲ್ಲಿ ಪರ್ಯಂತರವಾಗಿ ನೋಡಿರುವಂತ ಶಿಸ್ತಿಗೆ ಜಿಡಗಾ ಮುಗುಳಕೋಟೆ ಮಠದ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗುವಂತ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತ ಬಸವರಾಜ್ ಹಿರೇಮಠ ಅವರು ಬಹುಶಃ ಭಕ್ತಿಯನ್ನು ಅರ್ಪಣೆ ಮಾಡಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರಿಗೆ ವೇದಿಕೆ ಮೇಲೆ ಸಾನ್ನಿಧ್ಯವನ್ನ ವಹಿಸಿರುವಂತ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಿವಮೂರ್ತಿ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸ್ಟೇಷನ್ ಬಲಭಾಗದ ಪರಮ ಪೂಜ್ಯರಿಗೆ
ಇಲ್ಲಿ ಬನ್ನಿ. ಸ್ಟೇಷನ್ ಬಬಲಾದದ ಪರಮ ಪೂಜ್ಯರಿಗೆ ಗೌರವ ಭಕ್ತಿ ಸಮರ್ಪಣೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶ್ರೀ ಬ್ರಹ್ಮಿ ಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ ಅಪ್ಪಂಗಳವರು ಚೌದಾಪುರಿ ಹಿರೇಮಠ ಕಲಬುರಗಿಯ ಪರಮ ಪೂಜ್ಯರಿಗೆ ಭಕ್ತಿಯ ಗೌರವ ಸಮರ್ಪಣೆ. ಅಲ್ಲಿದ್ದಾರೆ ಅಪ್ಪರ ಪಕ್ಕ. ನಂತರದೊಳಗೆ ಬಹಳ ವಿಶೇಷವಾಗಿರುವಂತ ಈ ನಾಡಿನೊಳಗೆ ಪರಂಪರೆಯನ್ನ ಹೊಂದಿರುವಂತ ಪರಮ ಪೂಜ್ಯರು ಸದಾವಕಾಲ ಶ್ರೀಮಠದೊಳಗೆ ಶ್ರೀಮಠದ ಜೊತೆಯಾಗಿ ಶ್ರೀಮಠದ ಪೂಜ್ಯರ ಜೊತೆಯಾಗಿ ಅನ್ಯೂನ್ಯವಾಗಿರುವಂತಹ ಪ್ರೀತಿಯನ್ನು ಹೊಂದಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮುತ್ತನ ಬಬಲಾದ ಪರಮ ಪೂಜ್ಯರಿಗೆ ಗೌರವದ ಭಕ್ತಿ ಅರ್ಪಣೆ. ನಂತರದೊಳಗೆ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗೆ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯ ಅರ್ಪಣೆ. ಪರಮ ಪೂಜ್ಯ ಡಾಕ್ಟರ್ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು ಪಡಸಾವಳಿ ಉದಗೀರದ ಪರಮ ಪೂಜ್ಯರಿಗೂ ಕೂಡ ಗೌರವದ ಭಕ್ತಿ ಅರ್ಪಣೆಯನ್ನ ಮಾಡಬೇಕಾಗಿ ಈ ಮೂಲಕ ತಿಳಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಷಡಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯರು ಗುರುಶಾಂತೇಶ್ವರ ಹಿರೇಮಠ ಚಲಗೇರಿ ಮಾದನಿಪುರಿಗೆ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯನ್ನ ಅರ್ಪಣೆ ಮಾಡಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡಿಕೊಳ್ತಾ, ಅಲ್ಲಿ ಆ ಕಡೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ದುದನಿಯ ಪರಮ ಪೂಜ್ಯರಿಗೂ ಕೂಡ ದುದನಿಯ ಪರಮ ಪೂಜ್ಯರಿಗೂ ಕೂಡ ಭಕ್ತಿ ಅರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ವಿರಂತೇಶ್ವರ ಮಹಾಸ್ವಾಮಿಗಳು ವಿರಂತೇಶ್ವರ ಮಠ ಜವಳಿಯ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಶಿವಶಾಂತಲಿಂಗ ಶಿವಾಚಾರ್ಯರು ಶಾಂತಲಿಂಗೇಶ್ವರ ಮಠ ಕಿಡ್ನಿ ಸುಲ್ತಾನದ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯರು ಹಿರೇಮಠ ಅತನೂರದ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ನೀವೆಲ್ಲ ಇಷ್ಟು ಬಿಸಿಲಿಗೆ ಹಿಂಗ್ ಮಾಡತ್ತೀರಿ, ಬಹುಶಃ ಯೋಧರು ಅದಾರಿ -18, 17, 19, 20ರವರೆಗೂ ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಬಹುಶಃ ಬಿಸಿಲು ಅನ್ನೋದಿಲ್ಲ, ಚಳಿ ಅನ್ನೋದಿಲ್ಲ, ಗಾಳಿ ಅನ್ನೋದಿಲ್ಲ. 19, 20 ಸಾವಿರ ಅಡಿ ಎತ್ತರದೊಳಗೆ ಸರ್ವಿಸ್ ಮಾಡುವಂತವ್ರು. ಬಹುಶಃ ಅವರಿಗೊಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ರಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಶಿವಾನಂದ ದೇವರು ಬಂಗರಿಗೆಯ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ಈಗ ನೇರವಾಗಿ ಇದು ಮುಗಿದ ನಂತರದೊಳಗೆ ಮಾದನಿಪುರದ ಪರಮ ಪೂಜ್ಯರು ಮರುಳಾರಾಧ್ಯ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಮಾಸಾಳದ ಪರಮ ಪೂಜ್ಯರಿಗೂ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ಸಿದ್ದೇಶ್ವರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಆಳಂದದ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರು ಈ ಭಾಗದೊಳಗೆ ಸದಾವಕಾಲ ಶ್ರೀಮಠದ ಜೊತೆಯಾಗಿ ಅನ್ಯೂನ್ಯವಾಗಿರುವಂತಹ ಸಂಬಂಧವನ್ನು ಹೊಂದಿರುವಂತಹ ಷಡಸ್ಥಲ ಬ್ರಹ್ಮಿ ಸಿದ್ದಮಲ್ಲೇಶ್ವರ ಶಿವಾಚಾರ್ಯರು ಕಲ್ಮಠ ಚಿಂಚನ್ಸುರದ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು ಶರಣಮಠ ಆಳಂದದ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಋಷಭೇಂದ್ರ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತ ಮಠ ಹುದಲೂರದ ಪರಮ ಪೂಜ್ಯರಿಗೂ ಕೂಡ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ನಿಂಬರಿಗ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ಮೊದಲೂರು ಬಹುಶಃ ಇವತ್ತು ಕಾರ್ಯಕ್ರಮಗಳು ಬಹಳಷ್ಟು ಅದಾವು.
ಬಹುಶಃ ಮದುವೆಗಳು ಬಹಳಷ್ಟು ಅದಾವ. ಎಲ್ಲದರ ಮಧ್ಯದೊಳಗ ಜುಡ್ಗಾ ಮಠದ ಪರಮ ಪೂಜ್ಯರು ಕರೀತಾ ಇದಾರೆ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನ ಬದಿಗೊತ್ತಿಟ್ಟು ಬಹುಶಃ ಈ ಅನಾವರಣವನ್ನ ಬಹಳ ಸುಂದರವಾಗಿರುವಂತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತ ಎಲ್ಲ ಪರಮ ಪೂಜ್ಯರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪರಮ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಕಲಬುರಗಿಯ ಪರಮ ಪೂಜ್ಯರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಣೆ. ಈಗ ವೇದಿಕೆ ಮೇಲೆ ಮಾಷಾಳದ ಪರಮ ಪೂಜ್ಯರಿಗೂ ಕೂಡ ಗೌರವ ಸಮರ್ಪಣೆ ಶ್ರೀಮಠದ ವತಿಯಿಂದ. ಅದರೊಟ್ಟಿಗೆನೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಾಗಿರುವಂತಹ ಅಲ್ಲಂಪ್ರಭು ಪಾಟೀಲ್ ಅವರಿಗೂ ಕೂಡ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಬಸವರಾಜ್ ಹಿರೇಮಠ ಅವರು ಗೌರವ ಸಮರ್ಪಿಸಬೇಕು. ಅವರೊಟ್ಟಿಗೆನೆ ಈ ಸುಂದರವಾಗಿರುವಂತಹ ಕಾರ್ಯಕ್ರಮಕ್ಕೆ ಸದಾಕಾಲ ಸಾಕ್ಷಿಯಾಗಿ ಸೇವೆ ಸಲ್ಲಿಸುವಂತ ಆರ್ ಕೆ ಪಾಟೀಲ್ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಅದೇ ರೀತಿಯಾಗಿ ಹರ್ಷಾನಂದ್ ಗುತ್ತೇದಾರ್ ಅವರಿಗೂ ಕೂಡ ಗೌರವ ಸಮರ್ಪಣೆ. ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಡಾಕ್ಟರ್ ಸಂಗ್ರಾಮ್ ಬಿರಾದಾರ್ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಆನಂದರಾಯ್ ಗೌಡರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಮಹೇಶ್ ಗೌಳಿ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಮುರಳಿ ಅಂಕಲ್ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಸಂಜಯ್ ಪಾಟೀಲ್ ಅವರಿಗೂ ಕೂಡ ಗೌರವ ಸಮರ್ಪಿಸಬೇಕು. ಒಂದ್ಸರಿ ಸಂಜಯ್ ಪಾಟೀಲ್ ಅವರಿಗೆ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಂಗಳವರು ಆಶೀರ್ವಾದವನ್ನ ನೀಡ್ತಾರೆ. ಅವರು ಪಡ್ಕೊಳ್ಬೇಕಾಗಿ ಮೂಲಕ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ, ದೇಶದ ಗಡಿ ಕಾಯುವಂತ ಯೋಧರಿಗೆ, ನಾಡಿನೊಳಗೆ ಅನಾಥರಾಗಿರುವಂತ ರೈತರಿಗೆ ಕಷ್ಟಗಳು ಬರದಿರಲಿ, ಬಂದಿರುವಂತ ಕಷ್ಟಗಳನ್ನ ನೀಗಿಸುವಂತ ಶಕ್ತಿ. ಯಾಕೆ ಮಾತಾಡತ್ತೀರಿ ನೀವು? ಅಮ್ಮ ಅಮ್ಮ ಕೊಡ್ತಾರೆ, ನೀರೆಲ್ಲರಿಗೂ ಕೊಡ್ತಾರೆ. ಒಂದ್ ನಿಮಿಷ ಈ ಕಡೆ ಲಕ್ಷ್ಯ ಇರ್ಲಿ, ಒಂದು ನಿಮಿಷ ಈ ಕಡೆ ಲಕ್ಷ್ಯ ಇರ್ಲಿ. ದಯವಿಟ್ಟು ಯಾರು ಮಾತಾಡಕ್ ಹೋಗ್ಬೇಡ್ರಿ. ಇದು ಧಾರ್ಮಿಕ ಕಾರ್ಯಕ್ರಮ ಇದ್ರೆ ಮಾತಾಡಬಹುದಿತ್ತು, ಆದ್ರೆ ಇದು ದೇಶದ ಕಾರ್ಯಕ್ರಮ. ದಯವಿಟ್ಟು ಯಾರು ಮಾತಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಬಹುಶಃ ಇವತ್ತು ನಾವೆಲ್ಲ ಏನು ವಿಚಾರ ಮಾಡಬೇಕು ಅಂತಂದ್ರೆ, ಬಹಳ ಜನ ಅಂತಿರ್ತಾರೆ ಏನು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ. ಆದ್ರೆ ಇವತ್ತು ಜುಡ್ಗಾ ಮಹಾಮಠ ಜಗತ್ತಿಗೆ ಏನ್ ಸಂದೇಶ ಕೊಡತ್ತದ ಅಂತಂದ್ರೆ, ಆಳಂದ ತಾಲೂಕಿನೊಳಗಿರುವಂತ ಎಲ್ಲಾ ಶಾಲೆಯ ಮಕ್ಕಳು, ಎಲ್ಲಾ ಮಕ್ಕಳು ಕೂಡ ಯಾವ ದೇಶದೊಳಗಿರುವಂತ ಯಾವ ರಾಜ್ಯಕ್ಕೂ ಕೂಡ ಕಡಿಮೆ ಇಲ್ಲ ನಮ್ಮ ರಾಜ್ಯ ಅನ್ನುವಂಥದ್ದನ್ನ ಬಹುಶಃ ಜಗತ್ತಿಗೆ ತೋರಿಸ್ಕೊಡ್ತಾ ಇದ್ರೆ. ಹಂಗಾಗಿ ಎಲ್ಲರೂ ಶಾಂತಿಯಿಂದ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು. ಧನ್ಯವಾದಗಳು. ಅಮೃತ್ ಭೀಮರಾಣಿ ಅವರು ಬಂದು ಪೂಜ್ಯ ಗುರುಗಳಿಂದ ಆಶೀರ್ವಾದವನ್ನ ಪಡ್ಕೊಳ್ಳಬೇಕು. ನಾಡಿನ ಉದಯೋನ್ಮುಖ ಯುವ ಸಂತರಾದ ಪರಮ ಪೂಜ್ಯ ಶ್ರೀ ವೀರಮಂತ ಶಿವಾಚಾರ್ಯಪ್ಪನವರಿಗೆ ಅನಂತ ಕೋಟಿಯ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡುತ್ತಾ, ಈ ಪುಣ್ಯದ ಭೂಮಿಯಲ್ಲಿ ಬಹಳಷ್ಟು ವಿಶೇಷ ರೀತಿಯಾಗಿ ನಾವೆಲ್ಲರೂ ಕೂಡಿಕೊಂಡು ದೇಶಾಭಿಮಾನದ ಕಾರ್ಯಕ್ರಮದ ಮಧ್ಯ ಭಾಗಿಯಾಗಿದ್ದೀವಿ. ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಪರಮ ಪೂಜ್ಯ ಅಪ್ಪಾಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ದೇಶದ ಬಾವುಟ ಬಾನೆತ್ತರಕ್ಕೆ ಹಾರಾಡಿರುವ ಪುಣ್ಯಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಎಲ್ಲ ಮಕ್ಕಳು ಕೂತ್ಕೊಳ್ಬೇಕು. ಕೊನೆಯಲ್ಲಿ ಅಪ್ಪಾಜಿಯವರ ಆಶೀರ್ವಚನೆ ಮಾಡಿದ ತಕ್ಷಣ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ. 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಅನೇಕ ಜನ ನಾಡಿನ ಸಂತ ಮಹಂತರು ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ನಾಡಿನ ಅನೇಕ ಜನ ಮಠಾಧೀಶರು, ತಪಸ್ವಿಗಳು ಪರಮ ಪೂಜ್ಯ ಅಪ್ಪಾಜಿಯವರಿಗೆ ಭಕ್ತಿಯ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ದೇಶ ಕಂಡಿರ್ತಕ್ಕಂಥ ಅಪರೂಪದ ಸಂತರಾಗಿ ಭಾರತ ದೇಶದ ಭಾವೋದಕ್ಕೆ ತಮ್ಮ ಗುರುವಂದನೆಯನ್ನು ಸಮರ್ಪಣೆ ಮಾಡಿಕೊಂಡಿರುವ ಜಗತ್ತಿನ ಏಕೈಕ ಸಂತರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಅಪ್ಪಂಗಳವರು. ಟೀಚರ್ ಸ್ಟಾಫ್ ಅವರು ದಯವಿಟ್ಟು ಮಕ್ಕಳನ್ನ ಕೂರಿಸಬೇಕು. ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣಗಳಲ್ಲಿ
ಕುಳಿತರು ಒಂದೇ ಮಾತರಂ ಎಂಬುವ ಗೀತೆಗೆ ಈ ಕಾರ್ಯಕ್ರಮದಲ್ಲಿ ಹಿತದಕ್ಕೆ ನವಲ ಉದ್ದೇಶಕ್ಕೆ ಒಂದು ಗೌರವವನ್ನು ಸಮರ್ಪಣೆ ಮಾಡೋಣ. ಎಲ್ಲರ ಕಂಡುಕೊಂಡು साइड में दे ದೇಶಕ್ಕೆ ಬಹಳಷ್ಟು ವಿಶೇಷ ರೀತಿಯಲ್ಲಿ ಕೂತ್ಕೊಳ್ಳಿ ದಾಸೋಹದ ಮಹಾಮನಿಗೆ ಹೋಗಿ ಪ್ರಸಾದನ ಸ್ವೀಕಾರ ಮಾಡಬೇಕು. ಪರಮ ಪೂಜ್ಯ ಶ್ರೀ ಗುರುಗಳ ಮಹೋತ್ಸವ ನಾಡು ನುಡಿ ದೇಶ ಭಾಷೆ ಸಂಸ್ಕೃತಿ ಪರಮ ಪೂಜ್ಯ ಪಾಂಚೆಯನ್ನು ಸಮರ್ಪಣೆ ಪರಮ ಪೂಜ್ಯ ಪಾಂಚೆಯಲ್ಲಿ ಒಂದ್ಸಲ ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆಯನ್ನು ತರುವ ಮುಖಾಂತರ ಅನಂತರ ಭಕ್ತಿಯ ಕ್ಷಣಗಳನ್ನು ತಿಳಿದುಕೊಂಡು ಅವರ ಸ್ವಾಗತವನ್ನು ದಾಸೋಹದ ಮಹಾಮನಿಗೆ ಎಲ್ಲ ಶಾಲಾ ಮಕ್ಕಳಿಗೆ ನಾವು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಕನ್ನಡ ನಾಯಕರ ಮಕ್ಕಳು ಕರ್ಕೊಂಡು ಹೋಗಿ ಆ ಎಲ್ಲ ಮಕ್ಕಳಿಗೆ ಶಾಖೆಯ ಪ್ರಸಾದವನ್ನು ಎಲ್ಲ ಮಕ್ಕಳಿಗೆ ಮುಂದುವರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ಎಲ್ಲ